ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದರಹಿ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದರಹಿ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಪದಮ ಭೀಮನಂ ಒಲಿಸಲು ನಾನು ವಿಧ ವಿಧ ಪ್ರಯೋಗವೆಸಗಿದೆವು. ಪದಮ ಭೀಮನಂ ಒಲಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದೆವು. ಭೀಮನವನು ಎದೆಗೆಡದೆ ಅದಗರಿಯನ್ನಯ ಕೊಬ್ಬಿಹನ, ಭೀಮನವನು ಎದೆಗೆಡದೆ ಮದಗರಿಯನ್ನಯ ಕೊಬ್ಬಿಹನು. ಆಧವನ ಬಲದಿ ಮೇಲೆ ಮದೊಂದು ಪಾಂಡವನ ಪಟವ, ಆಧವನ ಬಲದಿ ಮೇಲೆ ಮದೊಂದು ಪಾಂಡವನ ಪಟವ. ಕದನದಲ್ಲಿ ಮದವ ಮೃದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು, ಕದನದಲ್ಲಿ ಮದವ ಮೃದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಕೌಂತೆಯರು ಕೌಂತೆಯರು ತಗ್ಧ ದೇಹಿಗಳಾದ ಆ ಮತಿಗಟ್ಟ ಕೌಂತೆಯರ ದೇಹಗಳನ್ನು ಸುಟ್ಟು ಚಿತಾಭಸ್ಮವನ್ನು ಕುರುಕ್ಷೇತ್ರ ರಕ್ತರ ಮಡಿನ ತೇಲಿ ಬಿಡುತ್ತೇನೆ. ಆ ಪಾಂಡವರಾದರು ಈ ಪೃಥ್ವಿಯನ್ನು ಆಳಲು ಅಸಮರ್ಥರು. ಅವರಂತಹ ಹೊರಟರೆ ಹಾಗಿದ್ದರೆ ನನ್ನನ್ನು ಜಯಿಸಿ ರಾಜ್ಯವನ್ನು ಉಳಿಸಿಕೊಳ್ಳಲಿ. ಹೇಗಿದ್ದರೂ ಅರ್ಜುನಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿದ್ದಾಯಿತು. ಇನ್ನು ಯಾದವನ ಘನಸೈನ್ಯವು ನನಗೆ ದೊರಕಿದ್ದರಿಂದ ಮೇಲೆ ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳು. ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳು. ಪಾಮ ರಮಣನು ನನ್ನ ಜನ ಪಾಮ ಕೈವೆ ಭೀಮನ, ಪಾಮ ರಮಣನು ನನ್ನ ಶನಾದೆ ಪಾಮ ಕೈವೆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಒಲಿದು ಬಿತ್ತ ಕಣ್ಣ ತೊಟ್ಟಿಯನ್ನು ಬರುವ, ಮಧ್ಯಮ ಪಾಂಡವ ಪಾರ್ಥನ ಒಲಿದು ಬಿತ್ತ ಕಣ್ಣ ತೊಟ್ಟಿಯನ್ನು ಬರ. ಗುರು ಸಿಂಹಾಸನದಲ್ಲಿ ಕುಳಿತು ನಿರತವು ಔಷಧಿ ನೆರೆಯ ನಾಳುವೆ. ಗುರು ಸಿಂಹಾಸನದಲ್ಲಿ ಕುಳಿತು ನಿರತವು ಔಷಧಿ ನೆರೆಯ ನಾಳು. ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದರಹಿ. ಗುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದರ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿನಂ ತೆರಳುವೆ ಬರದಿನಂ ತೆರಳುವೆ ಬರದಿನಂ ತೆರಳುವೆ.
ಹೇನಿ ಭವ್ಯ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚೇತರಿ ನಗುತ್ತಿವೆ, ಮುತ್ತು ಮಾಣಿಕ್ಯರ ರತ್ನಗಳೇಗೆ ಥಳಥಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚೇತರಿ ನಗುತ್ತಿವೆ, ಮುತ್ತು ಮಾಣಿಕ್ಯರ ಹೇಗೆ ಥಳಥಳಿಸುತ್ತಿವೆ. ದೇವಲೋಕದಿ ಲೋಕವೇ ಮೆರುಗಿ ತೊಡಗಿಳಿದಂತಿದೆ. ದೇವಲೋಕದಿ ಲೋಕವೇ ಮೆರುಗಿ ತೊಡಗಿಳಿದಂತಿದೆ ಎನ್ನುತ್ತು ಈ ಕೃಷ್ಣನ ಭಕ್ತದ ಸಿರಿತನ. ಎನ್ನುತ್ತು ಈ ಕೃಷ್ಣನ ದಪ್ಪದ ಸಿರಿತನ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಹೇನಿ ಭವನದ ಕಲಾಕೃತಿ ಎಂದೆಲ್ಲಿಯೂ ಕಂಡರಿಯದಂತಹ ಅತ್ಯದ್ಭುತ ಕಲಾಕೃತಿಗಳು. ಮಹೇಂದ್ರನ ಅಮರಾವತಿಯನ್ನೇ ನಾಚಿಸುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು. ಯಮ, ಇಂದ್ರ, ವರುಣ, ಬ್ರಹ್ಮಾದಿ ದೇವತೆಗಳ ಮಂದಿರಗಳನ್ನೇ ದಿಗ್ಭ್ರಮೆಗೊಳಿಸುವಂತಹ ಈ ನಂದಗೋಪಾಲಕನ ಶಯನ ಮಂದಿರ ಸೊಬಗು ಸೊಬಗು. ಹೇನಿ ಮಣಿದೀಪಗಳ ಸಾಲು ಸಾಲು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಮೂಡಿಸುವ ಅಪ್ಸರೆಯರ ಭಾವ ಭಂಗಿಗಳ ಮಧುರ ಮಿಲನ. ಯಾರೇ ಹೇನಿ ಮಣಿಮಯವಾದ ಆಸುಗಂಬಳಿ, ಎತ್ತ ನೋಡಿದಂತ ಚಿತ್ತ ವಿಚಿತ್ರ ವಜ್ರ ವೈಡೂರ್ಯ ಬರಗದ ಮಾಣಿಕ ಗೋಮೂರ್ತಿಗಳನ್ನಿತ್ತು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ಅಯ್ಯಾರೇ ಭಾವ ಪರವಶನಾದೆ, ಭಾವ ಪರವಶನಾದೆ. ಛಟೆ ಛಟೆ ನನಗೆ ತರದ ಭ್ರಾಂತಿಯು ಸಪ್ತ ದ್ವೀಪ ಪರಿವೇಶಿತನಾಗಿ ಧರಣಿಯ ಸಿರಿ ಸಂಪತ್ತುಗಳಿಗೆ ಬುದ್ಧಿಯಾಗಿ ರಾಜಾದಿ ರಾಜರಿಂದ ಜೈ ಜೈ ಎಂದು ಜೈಂಕಾರವನ್ನು ಮಾಡಿಸಿಕೊಂಡು ಸಕಲ ರಾಜ ಲಾಂಛನಗಳಿಂದ ಸತ್ಕರಿಸಿಕೊಂಡು ಕ್ಷತ್ರಿಯ ಕುಲಮನಾಗಿ 10 ಜನ ಪರಿಪಾಲಕನಾಗಿ ಗಾಂಧಾರ ದೇವಿಯ ಗರ್ಭ ಸಂಜಾತನಾಗಿ ಧೃತರಾಷ್ಟ್ರನ ಜ್ಯೇಷ್ಠ ಪುತ್ರನಾಗಿ ಶತ್ರುಚಂದ್ರ ದುರ್ಯೋಧನಾಗಿ ಶತ ಸಹೋದರಿಗೆ ಅಗ್ರಜನಾಗಿ ಚಂದ ಕುಲೋದ್ಭವನಾಗಿ ಅಖಂಡ ಭರತ ಕಂಡ ಕುಲಸಾರ್ವಭೌಮ ಚಕ್ರವರ್ತಿಯಾಗಿ ದಿಗ್ದಿಗಾಂತ ಯಶೋರಾಜ ಕ್ಷತ್ರಿಯ ಕುಲಭಂಗವನಾಗಿ ಹಸ್ತಿನಾವತಿಯ ರತ್ನ ಸಿಂಹಾಸನ ಮೇಲೆ ಕುಳಿತು ರಾರಾಯಿಸಬೇಕಾದ ಈ
ಕುರು ಸಿಂಹಸ್ನಾದ ಕುರು ಸಾಮ್ರಾಟ್ ಸುಯೋಧನ ಸಾರ್ವಭೌಮನ ಭವನಕ್ಕಿಂತಲೂ ಈ ನಂದಗೋಪಾಲಕನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಕೂಡದು ಕೂಡದು ಶಿಲಾಪಾಲಕಿ. ಶಿಲಾಬಾಲಕಿಯ ಭಾವಭಂಗಿಯ ತೋರಿ ಓರ ನೋಟಯ ಬೀರಿ ಸ್ತುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಓ ರಂಗಣಿಯ ಕಡೆಗಣ್ಣಿನ ಕುಡಿನೋಟದ ವೈಕರ್ಯವೇನು, ಸೊಬಗೇನು, ಸೌಂದರ್ಯವೇನು. ಚಂದ್ರನಂತೆ ಕಾಣುವ ನವಚಂದ್ರ ಕಾಂತೆಯ ಬಳ್ಳಿಯಂತೆ ಬಳುಕುವ ನಡು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಎಳಸಿನಂತಹ ನಾಸಿಕ, ಮನ್ಮಥನನ್ನೇ ಮೋಹಿಸುವಂತಹ ಮಂದಹಾಸ. ಹಬ್ಬಾ, ಈ ಇಬ್ಬರು ತರುಣಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಿ ಬಿಡದೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಸರ್ವೇಶ್ವರ, ಕೌರವ ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಸರ್ವೇಶ್ವರ. ಅಖಿಲ ಸಾಮ್ರಾಜ್ಯ ಸರ್ವೇಶ್ವರ. ಅಖಿಲ ಸಾಮ್ರಾಜ್ಯ ಸರ್ವೇಶ್ವರ. ರಣರಂಗಧೀರ ಪ್ರಚಂಡ ಕೌರವ, ರಣರಂಗಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ 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 ಕುರುನಂದನ. ಕುರುನಂದನ ಕುರುನಂದನ. ಇದೇನು ಇದೇನು ಕನಸೆ ಕನಸೆ, ಇಲ್ಲ ಇಲ್ಲ ಇಲ್ಲ, ಭ್ರಮೆ ಭ್ರಮೆ, ಇಲ್ಲ ಇಲ್ಲ. ಓಹೋ
ಇದು ಶ್ರೀಕೃಷ್ಣನ ಮಾಯಾಶಯನ ಮಂದಿರ. ಕೃಷ್ಣ, ಈ ನಿನ್ನ ಮಾಯಾಶಯನಗಾರವನ್ನು ಕಂಡು ಬೆಚ್ಚಿ ಬೀಳುವವನಲ್ಲ ಈ ಚಲದಂಕ ಮಲ್ಲ ಕೌರವೇಶ್ವರ. ಓ ಕೃಷ್ಣ, ಮಲಗಿರುವನು ಕೃಷ್ಣನು. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿಗಳೆಲ್ಲವನ್ನು ತನ್ನ ಅಣ್ಣನಾದ ಬಲಭದ್ರನಿಗೊಪ್ಪಿಸಿ ತಾನು ಮಾತ್ರ ಸುಖ ಸ್ವಲ್ಪದಲ್ಲಿ ನಿಲನಾಗಿರುವನು. ಪಾಪ, ಅನೇಕ ಯುವತಿಯೋರೋಳ್ನಲಿದು ಗೋವುಗಳನ್ನು ಕಾದು ತನು ನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ. ವಸಂತ ಕುಸುಮ ಗಣಿತ ಕುಸುಮಗಳ ಸುಗಂಧ ಸುಪರಿಮಳ ಸುಹಾಸನೆಯ ಕಂಪಿನಿಂದ ಕಂಗೊಳಿಸುತ್ತ ಚತುರ್ದಶ ಭುವನಗಳಲ್ಲಿ ಅಚಲ ಕೀರ್ತಿಯನ್ನು ಗಳಿಸಿದ ದ್ವಾರಕಾ ನಗರದ ನಂದ ಗೋಪಾಲಕನು ಹಗಲು ಮಲಗಿ ನಿದ್ರಾಮಗ್ನಾಗಿರುವುದಕ್ಕೆ ಏನಾದರೂ ಕಾರಣವಿರಲೇಬೇಕು. ಅದೇನೇ ಇರಲಿ, ಯಾಚನೆಗೆ ಬಂದವರು ನಿರೀಕ್ಷಿಸುವುದು ತಪ್ಪುವುದಿಲ್ಲ. ಹೇಗಿದ್ದರೂ ದ್ವಾರಕಾ ನಗರವನ್ನು ತಲುಪಿದ್ದಾಗಿದೆ. ಇನ್ನು ಮಾಧವನು ಎಚ್ಚರಗೊಳ್ಳುವವರೆಗೂ ಈ ಮಂದಿರದಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಇದು ಪಾದಪಾಶ್ವ. ಚಲದೋರ್ದಂಡ ಗದಾದಂಡ ಪ್ರವೀಣನು, ಹರವೀರ ಭಯಂಕರನು, ಅಖಂಡ ಭರತಖಂಡ ಗುರುಸಾರ್ವಭೌಮ ಚಕ್ರವರ್ತಿಯಾದ ನಾನು ಈ ಪಶುಪಾಲಕನ ಪದದಡಿಯಲ್ಲಿ ಅಸಂಭವ, ಅಪಮಾನ, ಕುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಅಲ್ಲೋ, ದಯಮಾಡಿ ಒಳಗಡೆ ವೇದಿಕೆಯಲ್ಲಿರೋರು ದಯಮಾಡಿ ಎಲ್ಲ ಹೊರಗಡೆ ಹೋಗ್ಬೇಕು. ದಯಮಾಡಿ ಅಣ್ಣ, ದಯಮಾಡಿ ಹೊರಗಡೆ ಹೋಗ್ರಣ್ಣ. ವಿಡಿಯೋ ಕವರೇಜ್ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಆಚೆ ಹೊರಗಡೆ ಬರ್ತದೆ ವಿಡಿಯೋಗೆ. ಸದಾ ನಿನ್ನ ಅಭಯಂ ನಿರಂತರ ಪೂರೆ ದಯದಿ ವಾಸುದೇವಂ. ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ನಿರಂತರ ಪೂರೆ ದಯದಿ ವಾಸುದೇವಂ. ಸದಾ ನಿನ್ನ ಅಭಯ ದೀನ ಬಂಧು ನಿಗಮ ಗಮ ಸಿಂಧು. ದೀನ ಬಂಧು ನಿಗಮ ಗಮ ಸಿಂಧು. ಅಗಣಿತ ಗುಣಗಣ ಹರಿಪುರ ಮದನ.
ಅಗಣಿತ ಗುಣಗಣ ಹರಿಕುಲ ಮದನ ಜಗದ ವ್ಯಾಪಕ ಕೃಷ್ಣ 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 ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಜಯನ ಹರವಿಂದ ನಯನ ಬೋರೆ ಸಿಂಧು ಜಯನ ಹರವಿಂದ ನಯನ ಪೋ ಸದಾ ನಿನ್ನ ಅಭಯ ನಿರಂತರ ಪೂರೇ ದಯದೇಸಿ ವಾಸುದೇವಂ ಸದಾ ನಿನ್ನ ಅಭಯ ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ, ಅಸೂಯೆ ಅಥವಾ ಆಶ್ಚರ್ಯ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೋಯಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮುಂದಿರಕ್ಕೂ ಮೊದಲೇ ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನೆಗೆ ತಕ್ಕ ಫಲವು ದೊರಕುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇದಾದರೂ ಯುದ್ಧದ ಸಮಯ. ಈ ಸಮಯದಲ್ಲಿ 4-6 ಕಡೆ ತಿರುಗಿ ಅನೇಕ ರಾಜರುಗಳ ಸಹಾಯ ಸಹಕಾರ ಪಡೆದರಲ್ಲವೇ ಕಾರ್ಯಸಿದ್ಧಿಯಾಗುವುದು. ದುರ್ಯೋಧನ, ನಾನು ಬಂದಿದ್ದು ಮಹಿಮಾ ಮೂರ್ತಿಯ ಪದದಲ್ಲಿ ಕುಳಿತು 4-6 ಮಾತುಗಳು ಕೇಳಿ ಹೋಗಬೇಕೆಂದ ಇಚ್ಛೆಯಿಂದ ಬಂದಿರುವನಷ್ಟೇ. ಸರಿ ಸರಿ, ನೀನು ಅದಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ದುರ್ಯೋಧನ, ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನಲ್ಲೇ ಇದೆ. ಶ್ರೀ ದೇವಕಿ ಸುತಂ ಮಹಿಮಾ ಗುಣಂ ಘನ ಮಹಿಮಾ ಕೃಷ್ಣ ಶ್ರೀಹರಿನಾರಾಯಣಂ ಕ್ಷೀರಸಾಗರ ಶಯನಂ ರಮಾ ಕಾಂತಂ ಶ್ರೀವಾಸುದೇವಂ ಭಕ್ತ ಜನ ಪರಿಪಾಲನಂ ಜಾಗರೀಕಂ ನಮೋ ಕೇಶವ ಕೇಶವ ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ
ತೋರೋ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ ಅಂಧಕಾರ ಹರಿಸಿ ಸಿಂಧು ಜಯನ ನಿನ್ನ ಮಂದಹಾಸವ ಬೀರೋ ಮುರಹರಿ ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ ಅಂಧಕಾರ ಹರಿಸಿ ಹೊರೆ ಚೌರಿ ಹರಿ ಸರ್ವದಾ ಭದ್ರ ಮೊರೆಯಾಲಿಸಿ ಹೊರೆ ಚೌರಿ ಹರಿ ಸರ್ವದಾ ಭದ್ರ ಮೊರೆ ಹಾಲಿಸಿ ಮೌನವ ತೊಳೆದು ಮಾನವ ಜೀವನ ಮೌನವ ತೊಳೆದು ಮಾನವ ಜೀವನ ಮೌನವ ತೊಳೆದು ಮಾನವ ಜೀವನ ಇದ ಬಯಸಿ ಒರೆಯೇ ಶ್ರೀಹರಿ ಇದ ಬಯಸಿ ಒರೆಯೇ ಶ್ರೀಹರಿ ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ ಅಂಧಕಾರ ಹರಿಸಿ ಹೇಳಪ್ಪ ಯಾರ ಎಬ್ಬಿಸ್ರಿ ಬಂದು ಧನಂಜಯ, ಪರಮಾತ್ಮ ಯಾವಾಗ ಬಂದೆ? ಸಮಾಚಾರವೇನು? ಛೇ, ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಪರಮಾತ್ಮ ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಭಾವ ದೇವಕೀ ನಂದನ, ಯಾರು? ನಾನು ಕುರುಚಕ್ರೇಶ್ವರ. ಓ ಭಾವ, ಯಾವಾಗ ಬಂದೆ? ಸೌಖ್ಯವೇ? ಬಂದವರು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಯ್ತಲ್ಲ ಭಾವ. ಚಕ್ರವರ್ತಿಯಾಗಬೇಕಾಗಿದ್ದ ನೀನು ನನ್ನ ಸಮಯವನ್ನು ನಿರೀಕ್ಷಿಸತ್ತಾಯ್ತಲ್ಲ ಭಾವ. ಭಾವ ಭಾಮಾರಮಣ, ಈ ನಿನ್ನ ಹೊಗಳಿಕೆಯ ಸ್ತೋತ್ರ ಬರೀ ಪಾತ್ರಾಭಿನಯದ ನಾಟಕವೆಂದು ನಾನು ಚೆನ್ನಾಗಿಯೇ ಬಲ್ಲೆನು. ನಾನು ಬಂದು ಬಹಳ ಸಮಯವಾದರೂ ಎಚ್ಚಗೊಳ್ಳದೆ ಇದ್ದ ನೀನು ಈ ನಿನ್ನ ಪ್ರಾಣ ಮಿತ್ರ ಪ್ರಾಣಸಕನಾದ ಪಾರ್ಥನು ಬಂದೊಡನೆ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ನೋಡಿಯೇ ಇಲ್ಲ. ಅದು ಆಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೃಷ್ಣ, ಕೌರವ ಪಾಂಡವರು ಭೀಕರ ಸಂಗ್ರಾಮ ಬರದಿಂಸಾಗಿರ್ಪುದೈ. ವಹಿಸುವುದು ನನ್ನ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸದಿಂಬಾತ್ಪುದೈ ಮಾಧವ. ಬೋರ್ಗರವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಬೀಗ ಸಂಗ್ರಾಮವು ಸಿದ್ಧವಾಗಿರುವುದು.
ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು. ಏನು ಪಾಂಡವರಿಗೂ ನಿಮಗೂ ಇದ್ದವೇ? ಅದು ಎಂತಹ ದುಡುಕಿನ ವಿಚಾರ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ. ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ಭಾವ. ಕೃಷ್ಣ, ಪರಮಾತ್ಮ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಧನ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ. ಪರಮಾತ್ಮ ಸದಯರಲ್ಲಿ ದ್ರೋಹ ಬೆಸಗಿ ಸದಯರಲ್ಲಿ ದ್ರೋಹ ಬೆಸಗಿ ಭರತ ಭೂಮಿ ಆಳ ಬಯಸಿ ಸದಯರಲ್ಲಿ ದ್ರೋಹ ಬೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಕೃಷ್ಣ, ಬಂದು ಬಳಗರಾಟದಿಂದ ಮರಣವೋ ಮಾಡಬೇಡ ಭ್ರಾಂತನಾಗಿ ಮರಣವೋ ಮಾಡಬೇಡ ಭ್ರಾಂತನಾಗಿ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಧನ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ. ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವು ಒಡೆದಾಡಿ ಮುಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಸುಯೋಧನ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾಗಬೇಕಾಗಿರುವ ನನಗೂ ಉಂಟು. ಈ ನಿನ್ನ ಉಪದೇಶವನ್ನು ಇಲ್ಲಿಗೆ ನಿಲ್ಲಿಸಿ ಮೊದಲು ಇಲ್ಲಿಗೆ ಬಂದಿರುವ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು ಮುಕುಂದ. ಪಾರ್ಥ, ಪರಮಾತ್ಮ ನೋಡಿದ್ಯಾ ನಿಮ್ಮ ಅಣ್ಣನಾಡುತ್ತಿರೋ ಮಾತುಗಳನ್ನು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನೀನು ಕೂಡ ಈ ಯಾದವನ ಸಹಾಯವನ್ನು ಅಪೇಕ್ಷಿಸಿ ಬಂದೆಂದು ತೋರುತ್ತಿದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ, ಪಕ್ಷಪಾತ ಅಸಂಭವ. ವಿಶ್ವಕಂಟಕರನ್ನು ಕೊಂಡ ಸುದರ್ಶನ ಚಕ್ರಧಾರಿಯ ಶಕ್ತಿ ಸಾಮರ್ಥ್ಯವನ್ನು
ಜಗತ್ತಿಗೆ ಪ್ರದರ್ಶಿಸಲು ಇದು ನಿನಗೆ ಮತ್ತೆ ಸದಾವಕಾಶ. ಅದರಲ್ಲಿಯೂ ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ಇಲ್ಲಿಗೆ ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಸುಕ್ಷತ್ರಿಯ ಧರ್ಮವನ್ನು ಪಾಲಿಸಿದಂತಾಗುವುದು ಮುಕುಂದ. ದುರ್ಯೋಧನ, ನೀನು ಮೊದಲು ಬಂದೆ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ಅಂದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಅರ್ಜುನನನ್ನು ನೋಡಿದನು. ಇರಬಹುದು. ಮಿಗಿಲಾಗಿ ಅರ್ಜುನನು ನಿನಗಿಂತಲೂ ಚಿಕ್ಕವನು. ಮೊದಲು ಕೇಳೋ ಅಧಿಕಾರ ಆತನಿಗಿದೆ. ಹಾ 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 ಅಂದ ಮೇಲೆ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆ. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಯಾದವ ನಾರಾಯಣ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ಅದ್ಭುತನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ಅರ್ಜುನ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನಾದ ಈ ಕಪಟಿ ಕೃಷ್ಣನಂದಾಗುವ ಪ್ರಯೋಜನವಾದರೂ ನಮಗೇನು? ಕೃಷ್ಣ, ಕೇಳು ಹಿಂದೆಯ, ಕೇಳಲು ನಿನ್ನಲ್ಲಿ ಉಳಿದಿರುವುದಾದರೂ ಏನು? ಪಾಂಡವ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ಗುರು ಬಲರಾಮ ಕೃತವರ್ಮ ನಾರಾಯಣಿ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಬಲೆ ಚಕ್ರವರ್ತಿ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೇ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಪರಮಾತ್ಮ, ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಪಾಂಡವರ ಪಕ್ಷಪಾತಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸಣ್ಣೆಯ ಕಪಟ ಮೋಸವನ್ನು ನಾನು ಅರಿಯೋದೇವನೆಂದು ಭಾವಿಸಿದೆಯ ಮುಕುಂದ. ಬಳಿರೇ, ಏನಿದು ಕಣ್ಸಣ್ಣೆಯ ಕಪಟ ಮೋಸ? ಕೃಷ್ಣ, ಬಳಿರೇ, ಏನಿದು ಕಣ್ಸಣ್ಣೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಫಲಯ ಸಮರ, ಶತ್ರುದಾಹರಕ್ತ ಪ್ರಚಂಡ ಕೋಡಿಯ ಹರಿಸಿ, ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದ ಆಯುಧವಂ ಧರಿಸದಿರೇ, ರಣದ ಆಯುಧವಂ ಧರಿಸದಿರೇ, ಪಾಪ ಪಾಂಡವರ ನನಗೆಂತು ಪಾಲಿಪೆಯೋ? ನೋಡುವೆನು ನಿನ ಪಂಥ, ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವುಗಳು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆಯಾದೆವು, ನೀವೇ ಬೇರೆಯಾದವು. ಆದರೂ ಬಾಧಕವಿಲ್ಲ ಕೃಷ್ಣ. ರಣಭೂಮಿಯಲ್ಲಿ ಯಾವುದೇ ಆಯುಧವನ್ನು ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಪ್ರಶ್ನಾದಿಯೇ ಎಚ್ಚರ. ಬಾವ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಾದರೂ ಮೀರುವುದುಂಟೇ ಬಾವ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವುದು. ಹಾಗಾದರೆ ನಾನು ಇನ್ನು ಗುರು ಬಲರಾಮರನ್ನು ಸಂದರ್ಶಿಸಿಕೊಂಡು ಹೊರಡದೆ? ಅರ್ಜುನ, ಇನ್ನು ನಿನ್ನ ಮುಖಾವಲೋಕನ ರಣರಂಗದಲ್ಲಿ